ಬರ್ತಿಲ್ದಿಯಾ? ನಮಸ್ತೆ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಟ್ರಾವೆಲ್ ಸ್ಟೋರೀಸ್ಗೆ. ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಾ ಇರೋದು. ಎಸ್, ಈಗ 2 ವರ್ಷದ ನಂತರ ನಾವು ಇಂಡಿಯಾಗೆ ಪ್ರಯಾಣ ಮಾಡ್ತಾ ಇದ್ದೀವಿ. ಸೊ ಇಂಡಿಯಾಗೆ ಪ್ರಯಾಣ ಮಾಡೋದಕ್ಕೆ ಎಲ್ಲ ಬ್ಯಾಗ್ ರೆಡಿ ಮಾಡ್ಕೊತಾ ಇದ್ದೀವಿ. ಇನ್ನೂ ಒಂದು ವಿಷಯ ಏನಂದರೆ, ಮನೆ ಖಾಲಿ ಮಾಡಿಕೊಂಡು ಲಗೇಜ್ನ ಫ್ರೆಂಡ್ ಮನೇಲಿ ಇಟ್ಬಿಟ್ಟು 2 ಮಂತ್ಸ್ ವೆಕೇಶನ್ ಹೋಗ್ತಾರೆ. ನಾವು 2 ಮಂತ್ಸ್ ವೆಕೇಶನ್ ಹೋಗ್ತಾ ಇರೋದಕ್ಕೋಸ್ಕರ ಎಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋಗೋಣ, ಬಂದಮೇಲೆ ಸ್ವಲ್ಪ ಸಿಟಿ ಕಡೆ ಹೋಗೋಣ ಅಂತ ನಾವು ಮನೆಯೆಲ್ಲ ಖಾಲಿ ಮಾಡಿದೆ. ಸೊ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನಾನು ಟ್ರಾವೆಲ್ ಮಾಡೋದು, ಇಂಡಿಯಾಗೆ ಟ್ರಾವೆಲ್ ಮಾಡೋವರೆಗೂ ಏನೇನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಇಂಡಿಯಾಗೆ ಹೋಗೋವಾಗ ಏನೇನು ಮಾಡ್ತೀನಿ ಅಂತ. ಸೊ ಕೈಂಡ್ ಆಫ್ ಲೈಫ್ ಸ್ಟೈಲ್ ಥರ. ಸೊ ಏನೇನು ಮಾಡ್ತೀನಿ ತೋರಿಸ್ತೀನಿ. ಸೊ ಪ್ಯಾಕ್ ಮಾಡ್ತಾ ಇದ್ದಾರೆ ಭಾರತಿಯವರು. ಹಾಯ್ ಭಾರತಿ. ಸೊ ಎಲ್ಲ ಐಟಮ್ಗಳು ತೆಗಿತಾ ಇದೀವಿ, ಎಲ್ಲ ಫುಲ್ಲು. ಇಲ್ಲಿ 2 ಲಗೇಜು ಬ್ಯಾಗ್ ಇದೆ, ಶೂಗಳಿದೆ, ಶೂ ಹಾಕ್ಸಲ್ಲ ಇಲ್ಲ, ಎಲ್ಲ ಇಷ್ಟೊಂದು ಶೂಗಳಿದೆ. ಈ ಶೂಗಳೆಲ್ಲ ಈಗ ಪ್ಯಾಕ್ ಮಾಡಬೇಕು. ಇಷ್ಟು ಶೂಗಳು, ಇವಾಗಡೆ ಎಲ್ಲ ಜಾಕೆಟ್ಸ್ ಇದ್ದವು. ಈ ಜಾಕೆಟ್ಸ್ ಎಲ್ಲ ತೆಗೆದುಬಿಟ್ಟು ಇದೆಲ್ಲ ಪ್ಯಾಕ್ ಮಾಡಿದ್ದೀವಿ. ತುಂಬ ಐಟಮ್ಗಳೆಲ್ಲ ಪ್ಯಾಕ್ ಮಾಡಬೇಕು. ಈಗ ಮನೆಯೆಲ್ಲ ಪೂರ ಖಾಲಿ ಮಾಡಬೇಕು ಇಷ್ಟು ದೊಡ್ಡ ಮನೆಯಲ್ಲಿ ಅಂತಂದರೆ. ಈಗೆಲ್ಲ ಎಲ್ಲ ಐಟಮ್ಗಳು ಏನು ಅಡುಗೆ ಐಟಮ್ ಇದೆಯೋ ಎಲ್ಲ ತೆಗಿಬೇಕು. ನೋಡೋಣ, ಹಾಗೆ ನಿಮಗೆ ಸಿಗ್ತೀನಿ. ಸೊ ನಾವು ಹೋಗ್ತಾ ಇರೋದು ನೆಕ್ಸ್ಟ್ ವೀಕು, ಅಂದರೆ ಇದೊಂದು ವಾರ ಇದೆ, ಕರೆಕ್ಟ್ ಎಕ್ಸಾಕ್ಟ್ಲಿ 1 ವಾರ ಇದೆ. ಸೊ ನೆಕ್ಸ್ಟ್ ವೀಕು ಕ್ರಾಕೋವಿಂದ ಇಸ್ತಾನ್ಬುಲಿಂದ ಅಬುದಾಬಿಯಿಂದ ಬೆಂಗಳೂರು. ಸೊ ಇನ್ನು 1 ವಾರ ಅಷ್ಟೇ ಇರೋದು. ಲೆಟ್ಸ್ ಗೋ. ಅಣ್ಣಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ, ಬನ್ನಿ. ಸೊ ಆಲ್ಮೋಸ್ಟ್ ಪ್ಯಾಕ್ ಆಗಿದೆ, ಗಿಫ್ಟ್ಗಳು ಮತ್ತೆಲ್ಲ ಬಟ್ಟೆಗಳು ಕೊಡುವಂಥದ್ದು. ಮತ್ತು ಇಲ್ಲೂ ಸ್ವಲ್ಪ ಐಟಮ್ ಹಿಂಗೆ ಮಿಕ್ಕಿದೆ, ಇದೆಲ್ಲ ಆಗಿದೆ ನೋಡಿ, ನೋಡಿದ್ರಲ್ಲ ಎಲ್ಲ ಗಿಫ್ಟ್ ಕೊಡುವಂಥ ಐಟಮ್ಗಳು ಇಲ್ಲಿ ಇದೆಲ್ಲ ಇದೆ, ತುಂಬ ಇದೆ. ಇವಾಗ ಇಷ್ಟು ಪ್ಯಾಕ್ ಆಗಿ ಇಷ್ಟು ಫುಲ್ಲು ಜಿಪ್ ಆಗೋ ಟೈಮು. ಹಾಕೋಣ, ಆಗುತ್ತೋ ಇಲ್ಲ ಗೊತ್ತಿಲ್ಲ. ಜೈ ಮಕ್ಕಳಮ್ಮ. ಇಲ್ಲಿರೋದು ನೀನು ಆಗೋಯ್ತು, ಈಸಿ ಪೀಸ್. ಸೊ ಇವಾಗ ಇಲ್ಲಿ ತುಂಬಿಸೋಣ, ಇದೆಲ್ಲ ತುಂಬಿಸ್ಬೇಕು. ಓಕೆ, ಇದು ಆ್ಯಕ್ಚುಲಿ ಇದೆಲ್ಲ ಗಿಫ್ಟ್ಗಳಿದೆ. ಸೊ ನಮ್ಮ ಚಿಕ್ಕ ಬಂಗಾರ ಬಿಡ್ಡಂಗೆ ವಾಚು, ದೊಡ್ಡ ಬಂಗಾರ ಬಿಡ್ಡಂಗೂ ವಾಚು, ಈ ಥರ ವಾಚ್, ಒಳ್ಳೆ ಸ್ಟೈಲಿಶ್ ವಾಚ್ಗಳು, ಅವ್ರಿಗೆ ಸ್ಮಾರ್ಟ್ ವಾಚ್ಗಳು. ಆಮೇಲೆ ಕಾರ್ಪ್ಲೇ, ವೈರ್ಲೆಸ್ ಕಾರ್ಪ್ಲೇ ಮನೆ ಕಾರ್ಗೆ. ಮತ್ತು ನಮ್ಮ ದೊಡ್ಡಕ್ಕನಿಗೆ ಅವರು ವ್ಲಾಗಿಂಗ್ ಮಾಡ್ತಾರಲ್ಲ, ಅದು ಆಟೋ ಟ್ರ್ಯಾಕಿಂಗ್ ಒಂದು ಇದ್ಕೊಳ್ಳೋಣ ಅಂತ ಹಿಂಗೆ. ಸೊ ಇಲ್ಲಿ ಕುತ್ಕೊಂಡು ಯಾರು ಬೇಕಾದ್ರೂ, ಅಂದರೆ ಅವ್ರು ವ್ಲಾಗ್ ಮಾಡ್ಬೇಕಾದ್ರೆ ಅದು ಕ್ಯಾಮ್ರಾ ಆಟೋಮೆಟಿಕಾಗಿ ತಿರುಗುತ್ತೆ, ಅವ್ರ ಕಡೆ ತಿರುಗುತ್ತೆ, ಹಿಂಗೆ ಆಟೋ ಫೋಕಸ್ ಆಗುತ್ತೆ, ಒಂಥರ 360 ಥರ ಫೋಕಸ್ ಆಗುತ್ತೆ ಅದು. ಮತ್ತು ಅಪ್ಪ ಅವ್ರಿಗೆ ಮಸಾಜ್ ಮಾಡೋಕ್ಕೆ ಮಸಾಜರು. ಸೊ ಮಸಾಜರು, ಇದು ಮಸಾಜರು ಅವ್ರಿಗೆ. ಹೀಗೆ ಒಂದು ಐಟಮ್ಗಳನ್ನ ತೊಗೊತೀವಿ. ಮತ್ತು ಚಾಯ್ ಅವ್ರಿಗೆ ಜಾಕೆಟು, ಮತ್ತು ಅಮ್ಮಂಗೆ ಒಂದು ಬ್ಯಾಗು, ಚಾಯ್ ಅವ್ರ ಮಗಳಿಗೆ ಒಂದು ಚಿಕ್ಕ ಮಗುಗೊಂದು ಬಟ್ಟೆ, ಮತ್ತು ಎಷ್ಟೊಂದಿದೆ. ಆಮೇಲೆ 5 ಗ್ಲಾಸ್ಗಳು ಎಲ್ಲ ರಾಯಲ್ ಆದ ಒಳ್ಳೆ ಗ್ಲಾಸ್ಗಳು. ಹಾಂ, ದೊಡ್ಡ ಮಗದ್ದು ಮೋನಿಶಿಂಗೆ ಇದು ಬಟ್ಟೆ, ಜಾಕೆಟು. ಸೊ ಎಲ್ಲರೂ ಒಂದು ಬಟ್ಟೆ ಒಂದು ಐಟಮ್ ತೊಗೊತಾ ಇದ್ದೀವಿ. ಇನ್ನು ತುಂಬ ಹೋಗಿದೆ ಇಲ್ಲಿ, ಫ್ರೆಂಡ್ಸ್ಗಳೆಲ್ಲ ತೊಗೊಂಡಿದ್ದೀವಿ, ಅದೆಲ್ಲ ಹೊರಡಿದೆ. ನೋಡೋಣ, ಇನ್ನು ಎಲ್ಲ ಬ್ಯಾಕ್ ಆದಮೇಲೆ ಒಟ್ಟು 30 kg ಅಲೋವೆನ್ಸ್ ಇರುತ್ತೆ. 30 kg ಅಲೋವೆನ್ಸ್ ಹೆಂಗಾಗುತ್ತೆ ಏನಾಗುತ್ತೆ ನೋಡೋಣ. ಹಾಗೆ ನೆಕ್ಸ್ಟ್ ಹೋಗ್ತಾ ಸಿಗ್ತಾನೆ ಇರ್ತೀನಿ, ಮಾತಾಡ್ತಾನೆ ಇರ್ತೀನಿ, ಬನ್ನಿ. ಬ್ಯಾಗೆಲ್ಲ ತುಂಬಿಸ್ಕೊಂಡು ನೋಡಿದ್ದೀವಪ್ಪ, ಫುಲ್ಲು ರೆಡಿಯಾಗಿದ್ದೀವಿ. ಏರ್ಪೋರ್ಟಲ್ಲಿ ಬಂದು ಕಾಯ್ತಾ ಇದ್ದೀವಿ. ಈಗ ಇಲ್ಲಿ ಪ್ರಕಾಶ್, ಇಲ್ಲಿ ಭಾರತಿ, ಇಬ್ಬರೇ ಕುತ್ಕೊಂಡಿದ್ದೀವಿ ಏರ್ಪೋರ್ಟಲ್ಲಿ. ಬೆಂಗಳೂರು ಬರೋದಾ, ಫೋಟೋ ನೋಡೋಣ. ಮನೆ ಬಿಟ್ಟು ಖಾಲಿ ಮಾಡ್ಕೊಂಡೆಲ್ಲ ಬಂದಿದ್ದೀವಿ, ಹೋಗೋಣ. ಪೀಸ್ ಹಂಗೆ ನೋಡ್ತಾ ಇರಿ. ರೆಡಿನಾ? ಹೋಗೋಣ ಈಗ.
ಆ್ಯಕ್ಚುಲಿ ಟೈಮ್ ಈಗ 8:15 ಮೊಬೈಲ್ ತೋರಿಸೈತೆ. ಬಟ್ ಆ್ಯಕ್ಚುಲಿ ನಾವು ಕ್ರಾಕೋ ಬಿಟ್ಟಾಗ ಟೈಮ್ ಬೇರೆ ಇತ್ತು. ಇವಾಗ ನೋಡಿ ಆ್ಯಕ್ಚುಲಿ ಟೈಮ್ ಏನು ಗೊತ್ತಾ, ಅಲ್ಲಿ ಕ್ರಾಕೋನಲ್ಲಿ 7:15 ಕಾಣಿಸ್ತೈತಾ, 7:14 ಕ್ರಾಕೋನಲ್ಲಿ ನಂದಲ್ಲ ತೋರಿಸುತ್ತೆ 7:15. ಸೊ ಇಲ್ಲಿ ಮೊಬೈಲ್ ಆಟೋಮೆಟಿಕ್ ಅಪ್ಡೇಟ್ ಆಗಿಬಿಟ್ಟಿದೆ. ಈಗ 8:15 ತೋರಿಸ್ ಅಂದರೆ ನಾವು ಆದಷ್ಟು ಹತ್ರ ಬರ್ತಾ ಇದ್ದೀವಿ ಇಂಡಿಯಾಗೆ ಅಂತ ಅರ್ಥ ಅಲ್ವಾ? ಬರ್ತೆ ಪೀಸ್ ಮುನ್ಸೂಚನೆ ಇಂಡಿಯಾಗೆ ಹತ್ರ ಆಗ್ತಾ ಇರೋದಕ್ಕೆ. ಎಸ್. ಆ್ಯಕ್ಚುಲಿ ಟರ್ಕಿಶ್ ಏರ್ಪೋರ್ಟಲ್ಲಿದ್ದೀನಿ, ಅಂದರೆ ಇಸ್ತಾನ್ಬುಲ್ ಏರ್ಪೋರ್ಟಲ್ಲಿ. ತುಂಬ ದೊಡ್ಡ ಏರ್ಪೋರ್ಟು, ಪ್ರಪಂಚದ ಒಂದು ದೊಡ್ಡ ಏರ್ಪೋರ್ಟ್ಗಳಲ್ಲಿ ಇದು ಒಂದು. ತುಂಬ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಎಂಡ್ ಆಗಬೇಕು ಅಂತಂದರೆ ಆಲ್ಮೋಸ್ಟ್ 30 ಮಿನಿಟ್ಸ್ ಬೇಕಂತೆ, ಅಷ್ಟು ದೊಡ್ಡ ವಾಕ್ ಮಾಡಬೇಕು. ಸೊ ಒಂದು ಸಲ ಹಂಗೆ ಜಲಕ್ಕೆ ತೋರಿಸ್ತೀನಿ. ಹಂಗೆ ನಾವು ಒಂದು ಕಡೆ ನ್ಯಾಪ್ ತೊಗೊಳ್ಳೋಣ ಸ್ವಲ್ಪ ಹೊತ್ತು. ತುಂಬ ದೊಡ್ಡದಾಗಿದೆ, ನೋಡ್ತಾ ಇರಿ. ಹಾಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂದರೆ ಹಬ್ಬ ಅಂದರೆ ಅರ್ಧ ಗಂಟೆ ಬೇಕಂತೆ, ಅಷ್ಟು ದೊಡ್ಡದು. ವರ್ಲ್ಡಲ್ಲಿ ಎಷ್ಟು ದೊಡ್ಡ ಏರ್ಪೋರ್ಟ್ಗಳಿದೆ ಅದರಲ್ಲಿ ಇದು ಒಂದು ತುಂಬ ದೊಡ್ಡ ಏರ್ಪೋರ್ಟ್ ಅಂತ. ಬನ್ನಿ ಹಾಗೆ ನೋಡೋಣ. ಇವಾಗ ಇಳಿದು ಸ್ವಲ್ಪ ಹೊತ್ತು ಮೂವ್ ಆಗ್ತಾನೇ ಇದ್ದೀವಿ. ನಮ್ಮ ಸಿಕ್ಕಿಲ್ಲ ನ್ಯಾಪ್ ಝೋನ್ ಹುಡುಕ್ತಾ ಇದ್ದೀವಿ. ನ್ಯಾಪ್ ಝೋನ್ ಸಿಕ್ಕರೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಮತ್ತೆ ನೆಕ್ಸ್ಟ್ ಫ್ಲೈಟ್ ಹೋಗೋಣ. ಲೆಟ್ಸ್ ಗೋ. ಎಲ್ಲ ಕಡೆ ಥರ ವಾಕಿಂಗ್ ಎಲಿವೇಟರ್ ಹಾಕ್ಬಿಟ್ಟಿದ್ದಾರೆ. ಸೊ ಆರಾಮಾಗಿ ಹೋಗ್ತಾ ಇರ್ಬೋದು, ನಡ್ಕೊಂಡು ಹೋಗ್ಬೋದು, ಹಂಗೆ ಹೋಗ್ತಾ ಇರ್ಬೋದು. ಚೆನ್ನಾಗಿದೆ ಏರ್ಪೋರ್ಟ್ ಮಾತ್ರ, ಸಾಕಾಗಿ ದೊಡ್ಡದು. ಸೊ ಇವಾಗ ಫ್ಲೈಟ್ ಟೈಮ್ ಆಯಿತು, ಫ್ಲೈಟ್ ಕಡೆ ಹೋಗ್ಬೋಣ, ಹತ್ಕೊಂಡು ಹೋಗೋಣ. ಬರ್ತೀವಿ, ರೆಡಿಯಾಗಿದ್ದೀವಿ, ಫ್ರೆಶ್ ಅಪ್ ಆಗಿ ಹೊಡ್ತಾ ಇದ್ದೀವಿ. ಈಗ ಲೆಟ್ಸ್ ಗೋ, ಹೋಗೋಣ. ನೆಕ್ಸ್ಟ್ ಅಬುದಾಬಿ ಸ್ಟಾಪು, ಅಬುದಾಬಿಗೆ ಹೋಗೋಣ. ಬನ್ನಿ ಸಿಗೋಣ ಅಲ್ಲಿ. ನೋಡ್ರಪ್ಪ, ಇಲ್ಲಿ ಇಂಟರ್ನ್ಯಾಷನಲ್ ಟ್ರಾನ್ಸ್ಫರ್ ಎಲ್ಲ ಹಂಗೆ ಮುಂದ್ಗಡೆ ಬಂದರೆ ಕಲರ್ಫುಲ್ ಆಗಿದೆ ಫುಲ್ಲು ಏರ್ಪೋರ್ಟು. ನಾಳೆ ಲೈಟ್ ಹಾಕ್ಬಿಟ್ಟು ಚೆನ್ನಾಗಿ ಮಾಡ್ಬಿಟ್ಟವ್ರೆ, ಸಖತ್ತಾಗಿದೆ. ನೋಡ್ತಾ ಇರಿ ಹಾಗೆ. ಫುಲ್ಲು ಅಪ್ಡೇಟೆಡ್ ಇಲ್ಲೆಲ್ಲ, ಫುಲ್ಲು ವೈಫೈಗಳು ಬೇಕಾದ್ರೆ ಹಿಂಗೆ ಈ ವಿಷಯಲ್ಲಿ ನಾವು ಯೂಸರ್ ನೇಮ್ ಪಾಸ್ವರ್ಡ್ ಎಲ್ಲ ಹಾಕ್ಬಿಟ್ರೆ, ಅದರಲ್ಲಿ ಮೊಬೈಲ್ ನಂಬರ್ OTP ಕೊಟ್ಟರೆ 1 hour ಫ್ರೀ ವೈಫೈ ಕೊಡ್ತಾನೆ. ಮತ್ತು ಹಂಗೆ ಮುಂದೆ ಹೋದರೆ ಲೈವ್ ನಿಮಗೆ ಬೇಕಾದ್ರೆ ನಿಮಗೆ ಡೆಮೋ ಕೊಡ್ತಾನೆ. ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಆಸ್ಕಂದು ಹಾಕಿದ್ರೆ ಸಾಕು, ಆಸ್ಕಂತ ಅವನೇ ಒಬ್ಬರು ಮನುಷ್ಯರು ಬಂದು ನಿಮಗೆ ಹೇಳ್ಕೊಡ್ತಾರೆ. ಮತ್ತು ನಾವು ಈಗ ನ್ಯಾಪ್ ಝೋನ್ ಹೋಗ್ತಾ ಇದ್ದೀವಿ, ನೋಡೋಣ ಹುಡ್ಕೋಣ ನ್ಯಾಪ್ ಝೋನ್ ಎಲ್ಲಿದೆ ಅಂತ. ಮೊನ್ನೆ ಹಂಗೆ ಹೋಗೋಣ. ಸೊ ಈಗ ತಾನೇ ಲ್ಯಾಂಡ್ ಆಗಿದ್ದೀವಿ ಅಬುದಾಬಿ ಅಲ್ಲಿ. ಇಲ್ಲಿ ಈಗ ನಾವು ಹೋಗ್ತಾ ಇದ್ದೀವಿ ಬೆಂಗಳೂರು ಫ್ಲೈಟ್ಗೆ ಕ್ಯಾಚ್ ಮಾಡೋಕ್ಕೆ. ಬನ್ನಿ ಹೋಗೋಣ, ಸಖತ್ತಾಗಿದೆ ಮಾತ್ರ ಏರ್ಪೋರ್ಟು. ತುಂಬ ಜನ ಇಂಡಿಯನ್ಸ್ ಕಾಣಿಸ್ತಾ ಇದ್ದಾರೆ. ನೆಕ್ಸ್ಟ್ ಡೆಸ್ಟಿನೇಷನ್ನೇ ಬ್ಯಾಂಗ್ಳೂರು. ತಿರುಗಾಡ್ತಾನೆ ಇದ್ದೀವಿ, ಓಡಾಡ್ತಾ ಇದ್ದೀವಿ. ಫ್ಲೈಟು 2 ಲೇಯರ್ಸ್ ಆ್ಯಕ್ಚುಲಿ. ಒಂದು ಸ್ವಲ್ಪ ಕಮ್ಮಿ ಸಿಕ್ತು, ನಾವು 2 ಲೇಯರ್ಸ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ ಈಗ ನೆಕ್ಸ್ಟ್ ಫ್ಲೈಟ್ಗೆ. ಬರ್ತೀವಿ. ಸೊ ಅಬುದಾಬಿ ಏರ್ಪೋರ್ಟ್ ಇಲ್ಲಿ ಬಂದು ಲ್ಯಾಂಡ್ ಆಗಿದ್ದೆಪ್ಪ. ಈಗ ನೆಕ್ಸ್ಟ್ ಬೆಂಗಳೂರಿಗೆ ಫ್ಲೈಟ್ ನೋಡ್ಕೊಬೇಕೀಗ. ಹಾಂ, ಸೂಪರ್ ಆಗಿದೆ ಅಲ್ಲ. ಇಸ್ತಾನ್ಬುಲ್ ಆಲ್ಮೋಸ್ಟ್ ಹಿಂಗೆ ಇತ್ತು, ಹೆಚ್ಚು ಕಮ್ಮಿ. ಇದೊಂದು ಡಿಫ್ರೆಂಟ್ ಆರ್ಕಿಟೆಕ್ಚರು. ಮತ್ತೆ ಬೋರ್ಡ್ ಮಾಡ್ತಾ ಇದ್ದೀವಿ. ಬಸ್ ಚೇಂಜ್ ಮಾಡ್ದಂಗೆ ಫ್ಲೈಟ್ ಚೇಂಜ್ ಮಾಡ್ತಾನೆ. ನೆಕ್ಸ್ಟ್ ಫ್ಲೈಟ್ ಮತ್ತೆ ಕ್ಯಾಚ್ ಮಾಡ್ತಾರೆ. ಬರೀ ಅರ್ಧ ಗಂಟೆಯಿಂದ ನೆಕ್ಸ್ಟ್ ಫ್ಲೈಟ್ ಮಾಡ್ತಾನೆ. ಸೊ ಬ್ಯಾಕ್ ಟು ಬ್ಯಾಕ್ ಬಸ್ ಚೇಂಜ್ ಮಾಡ್ದಂಗೆ ಫ್ಲೈಟ್ ಚೇಂಜ್ ಮಾಡ್ತಾನೆ. ಬನ್ನಿ ಭಾರತಿ ಮನೇಲಿ ಲ್ಯಾಂಡ್ ಆಗಿಬಿಟ್ರವ ಬೆಂಗಳೂರಾಗ. ಖುಷಿಯೋ ಖುಷಿ.
ಖುಷಿಗೆ ಪಾರವೇ ಇಲ್ಲ. ಸೊ ಆಮೇಲೆ ಇನ್ನೊಂದು, ಇಲ್ಲಿ ಕೂಡ ವಾಕಿಂಗ್ ಎಕ್ಸಲೆಂಟ್ ಹಾಕೋರೆ. ನಮ್ಮ ಬೆಂಗಳೂರಿನ ಹೊಸ ಟರ್ಮಿನಲ್ಲಿ ಕ್ರೇಜಿ. ಎಸ್, ಫೈನಲಿ ಬೆಂಗಳೂರು ಕರ್ನಾಟಕ. ಬಾಗೇಜ್ ರೀಕ್ಲೇಮ್ ಜಾಗ, ಡ್ಯೂಟಿ ಫ್ರೀ ಅಂತ. ಹಾಂ, ನಮ್ಮ ಬ್ಯಾಗ್ ಒಂದು ಬರ್ತಾಯ್ತಪ್ಪ. ಸೂಪರ್. ವೆಲ್ಕಮ್ ಅಂತ ಏ ಎಲ್ಲಿ ಮಾಡ್ಸಿದ್ದೆ ಸಗದಾಗಿದೆ. ಪೀಸ್.